ಭಯೋತ್ಪಾದನೆ ಮೋದಿ ಬಂದ ಮೇಲೆ ನಿರ್ಮೂಲನೆ ಆಗುತ್ತಿದೆ. ಭಯೋತ್ಪಾದನೆ ಗೂಂಡಾಗಿರಿ ಇದ್ದಿದ್ದು ಕಾಂಗ್ರೆಸ್ನಲ್ಲೇ. ಮೋದಿಯವರು ಬಂದ ಮೇಲೆ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತಿದೆ ಎಂದು ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಭಯೋತ್ಪಾದನೆ ಸಂಪೂರ್ಣವಾಗಿ ಮೂಲೋತ್ಪಾಟನೆ ಆಗ್ತಾ ಇದೆ. ಹಾದಿ ಬೀದಿನಲ್ಲಿ ಏನು ಭಯೋತ್ಪಾದಕರು ರಾರಾಜಿಸ್ತಾ ಇದ್ರು ಕಾಂಗ್ರೆಸ್ನ ಆಡಳಿತದಲ್ಲಿ. ಇವತ್ತು ಭಯೋತ್ಪಾದಕರ ಅಟ್ಟಹಾಸ ಸಂಪೂರ್ಣವಾಗಿ ನೆಲಸಮ ಆಗ್ತಾ ಇದೆ. ಈ ಭಯೋತ್ಪಾದನೆ ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆಫೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು. ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆಟ್ಟಿದೆ ಅಂತ ಹೇಳಿ. ಭಯೋತ್ಪಾದಕರನ್ನ ಸಾಕ್ತಾ ಇರ್ತಕ್ಕಂಥ ಸರ್ಕಾರ ಅಂತಂದ್ರೆ ನಾನು ಬಹಳ ನೋವಿನಿಂದ ಹೇಳ್ತೇನೆ. ರಾಹುಲ್ ಗಾಂಧಿ ಅವರು ಭಯೋತ್ಪಾದಕರನ್ನ ರಕ್ಷಿಸ್ತಕ್ಕಂಥ ಸರ್ಕಾರ ಇದು. SDPI ಮೇಲಿದ್ದಂತ ಕೇಸ್ಗಳನ್ನ ತೆಗೆದಾಕಿದ್ರು. ಏನು ಇದು SDPI, CFI, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಇವುಗಳ ಮೇಲೆ ಇದ್ದಂತ ಕೇಸ್ಗಳನ್ನು ತೆಗೆದಾಕಿದ್ರಿ. PFD ಕೇಸ್ ಮೇಲೆ, KFD ಮೇಲೆ ಇದ್ದಂತ ಕೇಸ್ಗಳನ್ನು ತೆಗೆದಾಕಿದ್ರಿ. ಭಯೋತ್ಪಾದಕರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ್ರೆ ಮಂಗಳೂರಿನಲ್ಲಿ ಮೈ ಬ್ರದರ್ ಅಂತ ಹೇಳಿದ್ರು ಉಪಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯ ಸರ್ಕಾರದ ಮೈ ಬ್ರದರ್ ಪಾಲಿಸಿನೇ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗೋದಕ್ಕೆ ಕಾರಣ. ಕರ್ನಾಟಕ ಸರ್ಕಾರದ ಮೈ ಬ್ರದರ್ ಪಾಲಿಸಿನೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೊಡೋದಕ್ಕೆ ಕಾರಣ. ಈ ರೀತಿ ಭಯೋತ್ಪಾದನೆ ಬಗ್ಗೆ, ಈ ರೀತಿಯ ಕುಕೃತ್ಯದ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ. ಭಯೋತ್ಪಾದನೆಯನ್ನು ಕಾಂಗ್ರೆಸ್ ಪೋಷಿಸುತ್ತಿದೆ. ಕರ್ನಾಟಕ ಸರ್ಕಾರದ ಮೈ ಬ್ರದರ್ ಪಾಲಿಸಿಯೇ ಬೆಂಗಳೂರಿನ ರಾಮೇಶ್ವರಂ ಸ್ಫೋಟಕ್ಕೆ ಕಾರಣವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.